ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅನಿರೀಕ್ಷಿತ ಮದುವೆ. ಮನೋಜ್ ಜಾಹ್ನವಿ ಇನ್ನೂ ಬರಲಿಲ್ವಲ್ಲ ಅಂತ ಅವಳ ಸೆಲ್ಗೆ ಕಾಲ್ ಮಾಡ್ದ. ಆದರೆ ಜಾಹ್ನವಿ ತನ್ನ ಫೋನನ್ನು ಶಿವಾನಿ ರೂಮ್ನಲ್ಲೇ ಮರೆತು ಬಂದಿದ್ಲು. ಫೋನ್ ರಿಂಗ್ ಆಗ್ತಾ ಇರೋದನ್ನು ಕೇಳಿಸ್ಕೊಂಡ ಶಿವಾನಿ, ನನ್ನ ಫೋನ್ ರಿಂಗ್ ಆಗ್ತಾ ಇಲ್ವಲ್ಲ, ಎಲ್ಲಿಂದ ಶಬ್ದ ಬರ್ತಾ ಇದೆ ಅಂತ ಹುಡುಕಿದಾಗ ಅದು ದಿಂಬಿನ ಕೆಳಗಡೆ ಸಿಕ್ತು. ಫೋನ್ ನೋಡಿ ಅಯ್ಯೋ ಜಾಹ್ನವಿ ಫೋನ್ ಮರ್ತು ಹೋಗಿದ್ದಾಳಲ್ಲ ಅಂದ್ಕೊಂಡು ಯಾರು ಮಾಡ್ತಾ ಇದ್ದಾರೆ ಅಂತ ನೋಡಿದ್ಲು. ಅಲ್ಲಿ ಅಣ್ಣಯ್ಯ ಅನ್ನೋ ಹೆಸರಿತ್ತು. ಜಾಹ್ನವಿಗಾಗಿ ಅವ್ರ ಅಣ್ಣ ಫೋನ್ ಮಾಡ್ತಿರಬಹುದು ಅಂದ್ಕೊಂಡು ಅವಳು ಫೋನ್ನ ರಿಸೀವ್ ಮಾಡಿ ಹಲೋ ಅಂದ್ಲು. ಆ ಧ್ವನಿ ಕೇಳಿದ ತಕ್ಷಣ ಮನೋಜ್ಗೆ ಅದು ತನ್ನ ತಂಗಿ ಜಾಹ್ನವಿ ಧ್ವನಿ ಅಂತೆ ಅನ್ನಿಸ್ಲಿಲ್ಲ. ನಾನು ಜಾಹ್ನವಿಗೆ ತಾನೇ ಫೋನ್ ಮಾಡಿದ್ದು, ಇದು ಯಾರ ಧ್ವನಿ ಅಂತ ಚೆಕ್ ಮಾಡಿದ. ತಾನು ಮಾಡಿದ್ದು ಜಾಹ್ನವಿ ನಂಬರ್ಗೆ ತಾನೇ ಅಂತ ಖಚಿತಪಡಿಸ್ಕೊಂಡು ಮತ್ತೆ ಹಲೋ ಅಂದನು ಮನೋಜ್. ಮತ್ತೆ ಹಲೋ ಅಂದಾಗ ಶಿವಾನಿ, ನನ್ನ ಧ್ವನಿ ಕೇಳಿ ಯಾರೆಂದು ಗೊತ್ತಾಗದೆ ಮಾತಾಡ್ತಾ ಇಲ್ಲ ಅನಿಸುತ್ತೆ ಅಂದ್ಕೊಂಡು ಹಲೋ ಸರ್ ಅಂದ್ಲು. ಮನೋಜ್ಗೆ ಆ ಧ್ವನಿ ಎಲ್ಲೋ ಕೇಳಿದ ನೆನಪಾಯಿತು. ಅವಳು ತಾನಾಗಿಯೇ ನಾನು ಶಿವಾನಿ, ಆರ್ಯನ್ ತಂಗಿ ಅಂದ್ಲು. ಆಗ ಮನೋಜ್ ಹಲೋ ನೀವಾ, ನಾನು ನಮ್ಮ ಜಾಹ್ನವಿ ಫೋನ್ ಯಾರ ಹತ್ರ ಇದೆ ಅಂತ ಯೋಚಿಸ್ತಾ ಇದ್ದೆ, ಹೇಗಿದ್ದೀರಾ ಅಂತ ಕೇಳಿದನು. ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ ಅಂತ ಶಿವಾನಿ ಕೂಡ ಕೇಳಿದ್ಲು. ಆ ದಿನ ಆಫೀಸ್ನಲ್ಲಿ ನಿಮ್ಮನ್ನು ನೋಡಿದ್ದೆ ಅಂದ್ಲು ಶಿವಾನಿ. ಚೆನ್ನಾಗಿದ್ದೀನಿ, ಹೌದು, ಆಮೇಲೆ ನೀವು ಆಫೀಸ್ಗೆ ಬರಲೇ ಇಲ್ವಲ್ಲ ಅಂತ ಮನೋಜ್ ಕೇಳಿದನು. ಆ ದಿನ ಅಣ್ಣಯ್ಯನಿಗೆ ಊಟ ತಂದು ಕೊಡಲು ಬಂದಿದೆ ಅಷ್ಟೇ, ಆಮೇಲೆ ಬರಲಿಲ್ಲ ಅಂದ್ಲು ಶಿವಾನಿ. ತುಂಬ ತಡ ಆಯ್ತಲ್ವಾ, ಜಾಹ್ನವಿಗಾಗಿ ಫೋನ್ ಮಾಡಿದೆ, ಅವಳು ಇನ್ನೂ ಕೂಡ ಹೊರಟಿಲ್ವಾ ಅಂತ ಮನೋಜ್ ಕೇಳಿದಾಗ ಶಿವಾನಿ ಜಾಹ್ನವಿ ಫೋನ್ನ ಇಲ್ಲೇ ಮರೆತು ಹೋಗಿದ್ದಾಳೆ, ನಾನು ಈಗಷ್ಟೇ ಎಂದು ಏನೋ ಹೇಳಲು ಹೋದ್ಲು. ಹೌದಾ, ಈಗ ಅವಳ ಹತ್ರ ಫೋನ್ ಇಲ್ವಾ, ಅವಳು ಎಲ್ಲಿವರೆಗೆ ಬಂದಿದ್ದಾಳೆ ಅಂತ ತಿಳಿಯೋದಾದರೂ ಹೇಗೆ, ಈಗಾಗಲೇ ತುಂಬ ತಡ ಆಗಿದೆ ಅಂತ ಮನೋಜ್ ಭಯ ಪಡೋ ಅಷ್ಟರಲ್ಲಿ ಶಿವಾನಿ, ನೀವು ಭಯ ಪಡಬೇಡಿ, ಜಾಹ್ನವಿ ಒಬ್ಬಳೇ ಬರ್ತಾ ಇಲ್ಲ, ಅಣ್ಣಯ್ಯನೇ ಅವಳನ್ನು ಬಿಡಲು ಬರ್ತಾ ಇದ್ದಾರೆ ಅಂದ್ಲು. ಆಗ ಮನೋಜ್ಗೆ ನಿರಾಳ ಆಯಿತು. ಆದರೆ ತಕ್ಷಣ ಅವನಿಗೆ ಅನುಮಾನ ಬಂತು. ಆರ್ಯನ್ ಮನೆಗೆ ಬಂದಿದ್ನ, ಜಾಹ್ನವಿ ಅಲ್ಲಿದ್ದರೆ ಅಣ್ಣಯ್ಯ ಆಫೀಸ್ನಲ್ಲಿ ಹೇಗಿರ್ತಾನೆ ಅಂತ ಅರ್ಥವಾಗದ. ಏನಂದ್ರಿ ಅಂತ ಕೇಳಿದನು ಶಿವಾನಿ ತಕ್ಷಣ ಸುಧಾರಿಸ್ಕೊಂಡು, ಏನಿಲ್ಲ, ಈ ದಿನ ಬೇಗ ಕೆಲಸ ಮುಗೀತಂತೆ, ಅದಕ್ಕೆ ಅಣ್ಣಯ್ಯ ಬೇಗ ಮನೆಗೆ ಬಂದರು ಅಂದ್ಲು ಶಿವಾನಿ. ನನ್ನ ಹತ್ರ ಹೊರಗಡೆ ಕೆಲಸ ಇದೆ ಅಂತ ಹೇಳಿ ಹೋಗಿದ್ನಲ್ವಾ, ಮನೆಗೆ ಹೋಗಲು ಹಾಗೆ ಹೇಳಿದ್ನಾ ಆರ್ಯನ್, ಜಾಹ್ನವಿ ಮೇಲೆ ನಿನಗೆ ಅಷ್ಟೊಂದು ಇಷ್ಟ ಇದ್ದಾಗ ಮನೆಯಲ್ಲೇ ಹೇಳ್ಬಹುದಲ್ವಾ ಅಂತ ಮನೋಜ್ ತನ್ನ ಮನಸ್ಸಿನಲ್ಲೇ ಅಂದ್ಕೊಂಡನು. ಹೊರಗಡೆ ಮಾತ್ರ ಹೌದು, ಬೇಗನೆ ಕೆಲಸ ಮುಗಿತು ಬಿಡಿ, ಜಾಹ್ನವಿ ಫೋನ್ ಆರ್ಯನ್ ಕೈಗೆ ಕೊಟ್ಟರೆ ನಾಳೆ ಆಫೀಸ್ಗೆ ತರ್ತಾನೆ ಅಂದನು ಶಿವಾನಿ ಸರಿ ಅಣ್ಣಯ್ಯನಿಗೆ ಕೊಡ್ತೇನೆ ಬಿಡಿ ಅಂದ್ಲು. ಫೋನ್ ಇಟ್ಮೇಲೆ ಮನೋಜ್, ಈ ಹೊತ್ತಿಗೆ ಈಗಾಗಲೇ ಬರಬೇಕಿತ್ತು ಅಲ್ವಾ, ಇನ್ನೂ ಬಂದಿಲ್ವಲ್ಲ ಯಾಕೆ ಅಂತ ಆರ್ಯನ್ ಸೆಲ್ಗೆ ಕಾಲ್ ಮಾಡ್ದ. ಇತ್ತ ಆರ್ಯನ್ ಜಾಹ್ನವಿಯ ಸೊಂಟದ ಮೇಲೆ ಕೈ ಹಾಕಿ ಇನ್ನೂ ಹತ್ತಿರಕ್ಕೆ ಹೇಳ್ಕೊಂಡು ಅವಳನ್ನು ಬಿಡ್ತಾನೆ ಇರಲಿಲ್ಲ. ಜಾಹ್ನವಿ ಕೂಡ ಅಡ್ಡಿಪಡಿಸ್ತಿದ್ದನ್ನು ನೋಡಿ ಆರ್ಯನ್ ಮನಸ್ಸಿಗೆ ಏನೋ ಒಂದು ತವಕ. ಅವಳ ಮೈ ಮೇಲೆ ಕೈ ಆಡಿಸ್ತಾ ಸೀರೆಯನ್ನು ಸರಿಸಲು ಪ್ರಯತ್ನಿಸ್ತಾ ಇದ್ದಾಗ ಜಾಹ್ನವಿ ಎಚ್ಚರಗೊಂಡು ಅವನನ್ನು ಕದಲಿಸಲು. ಆರ್ಯನ್ ಅವಳು ಕದಲಿಸಿದ್ರು ಕೂಡ ಹೇಳ್ದೆ ಹಾಗೇನೇ ಇದ್ದು ಅವಳನ್ನು ಮತ್ತಷ್ಟು ಆಕ್ರಮಿಸ್ಕೊಂಡಿದ್ದ. ಹೀಗೆ ಬಿಟ್ಟರೆ ಆರ್ಯನ್ ನಿಲ್ಲೋದಿಲ್ಲ ಅಂದ್ಕೊಂಡ ಜಾಹ್ನವಿ ಎರಡೂ ಕೈಗಳಿಂದ ಅವನನ್ನು ಹಿಂದಕ್ಕೆ ತಳ್ಳಿದ್ಲು. ಜಾಹ್ನವಿ ಹಾಗೆ ತಳ್ಳಿದಾಗ ಆರ್ಯನ್ ಸ್ವಲ್ಪ ಎದ್ದು, ಜಾಹ್ನವಿ ನನ್ನನ್ನು ತಡಿಬೇಡ, ಈ ದಿನ ನನ್ನ ಮನಸ್ಸು ನನ್ನ ಮಾತು ಕೇಳ್ತಾ ಇಲ್ಲ, ಈ ಸಂತೋಷದ ಸಮಯವನ್ನು ಅಡ್ಡಪಡಿಸ್ಬೇಡ ಅಂದನು. ಆರ್ಯನ್ ಅವರೇ, ಏನು ಮಾತಾಡ್ತಾ ಇದ್ದೀರಾ ನೀವು, ಏನು ಮಾಡ್ತಾ ಇದ್ದೀರಾ ಅಂತ ನಿಮಗೆ ಅರಿವಿದೆಯಾ, ಮೊದಲು ಮೇಲೆ ಎದ್ದೇಳಿ ಅಂದ್ಲು. ಆರ್ಯನ್, ಜಾಹ್ನವಿ ನನ್ನ ನೋವು ಅರ್ಥ ಮಾಡ್ಕೊ, ಇದೇನು ತಪ್ಪಲ್ಲ ಅಲ್ವಾ, ನಾವಿಬ್ಬರು ಗಂಡ ಹೆಂಡತಿ ತಾನೇ ಅಂದನು. ಆರ್ಯನ್ ಇಂಥ ಪರಿಸ್ಥಿತಿಯಲ್ಲಿದ್ದಾಗ ಯಾವುದನ್ನು ಕೇಳಿಸ್ಕೊಳ್ಳೋದಿಲ್ಲ ಅಂತ ಜಾಹ್ನವಿಗೆ ಹಿಂದಿನ ಅನುಭವಗಳಿಂದ ನೆನಪಾಯಿತು. ನಾನೇ ಅನಾವಶ್ಯಕವಾಗಿ ಇವನ ಜೊತೆ ಬಂದೆ, ಆಟೋದಲ್ಲಿ ಅಥವಾ ಅಣ್ಣನಿಗೆ ಫೋನ್ ಮಾಡಿದರೆ ಸಾಕಾಗ್ತಾಯಿತ್ತು, ಈಗ ಇವನನ್ನು ಹೇಗೆ ಒಪ್ಸೋದು ಅಂತ ಯೋಚಿಸ್ತಾ ಇದ್ಲು. ಅವಳ ಮೌನವನ್ನು ಇಷ್ಟ ಅಂತ ಅಂದ್ಕೊಂಡ ಆರ್ಯನ್ ಸೀರೆಯನ್ನು ಸರಿಸಿ ಅವಳ ಎದೆ ಬಡಿತ ನೋಡಿ
ಯಾಕೆ ಹೀಗೆ ಜಾನು ನನ್ನನ್ನು ನೋಡಿದರೆ ಅಷ್ಟೊಂದು ವೇಗವಾಗಿ ಬಡಿತ ಹೆಚ್ಚಾಗ್ತಾ ಇದೆಯಾ? ನಿನಗೆ ಭಯ ಆಗ್ತಿದೆಯಾ ನನ್ನ ಹೃದಯವೇ ಅನ್ನುತ್ತಾ ಮುತ್ತಿಟ್ಟನು. ಆರ್ಯನ್ ಮುತ್ತಿಟ್ಟ ತಕ್ಷಣ ಯೋಚನೆಗಳಿಂದ ಹೊರಬಂದ ಜಾಹ್ನವಿ ಆರ್ಯನ್ ಅವರೇ ಹೇಳಿ ಅಂತ ತಳ್ತಾ ಇದ್ಲು. ಆರ್ಯನ್ಗೆ ಕೋಪ ಬಂದು ಹೇಳ್ದೆ ಎಲ್ಲೆಂದರಲ್ಲಿ ಕೈ ಆಡಿಸ್ತಾ ಇದ್ದನು. ಅವಳು ಏನೂ ಹೇಳಲು ಆಗದ ಹಾಗಂತ ಆನಂದಿಸಲು ಆಗದ ಸ್ಥಿತಿಯಲ್ಲಿ ಇದ್ಲು. ಈ ದಿನ ಕಾರ್ನಲ್ಲೇ ಎಲ್ಲವೂ ಆಗಿ ಹೋಗುವಂತೆ ಇದೆ ಅಲ್ಲಪ್ಪ. ಈ ವಿಷಯ ಅಣ್ಣನಿಗೆ ತಿಳಿದ್ರೆ ತುಂಬ ಕಷ್ಟ. ಇಬ್ಬರು ಗೆಳೆಯರ ನಡುವೆ ಗಲಾಟೆ ಕೂಡ ಆಗಬಹುದು ಅಂತ ಚಿಂತಿಸಿದ್ಲು ಜಾನು. ಆದರೆ ಆರ್ಯನ್ಗೆ ಕೋಪ ಬಂದರೂ ಪರವಾಗಿಲ್ಲ, ಅವನನ್ನು ಈಗ ನಾನು ತಡಿಲೇಬೇಕು ಅಂತ ಅಂದ್ಕೊಂಡು, ಆರ್ಯನ್ ಅವರೇ, ನಾನು ನಿಮ್ಮ ತಂಗಿಯ ನೋವಿನ ಬಗ್ಗೆ ತಿಳಿಯಲು ಅಂತ ಬಂದೆ ಅಲ್ವಾ? ಆದರೆ ನೀವು ಹೀಗೆ ಮಾಡೋದು ಸರಿಯಾ? ನಿಮ್ಮನ್ನು ನಂಬಿ ನಾನು ಬಂದರೆ ನನ್ನ ಇಷ್ಟ ಇಲ್ಲದೆ ನನ್ನನ್ನು ಬಲವಂತ ಮಾಡೋದು ನಿಮಗೆ ನ್ಯಾಯನಾ ಅಂದ್ಲು. ಜಾಹ್ನವಿ ಎದೆ ಮೇಲಿದ್ದ ಆರ್ಯನ್ ತಕ್ಷಣ ಎದ್ದು, ಜಾಹ್ನವಿ ನೀನು ಏನು ಹೇಳ್ತಾ ಇದೀಯಾ? ನಾನೇನು ಬೇರೆ ಯಾರೋ ಅನ್ನುವಂತೆ ಮಾತಾಡ್ತಿದೆಯಲ್ಲ ಅಂತ ಕೋಪದಿಂದ ಕೇಳಿದನು. ಬೇರೆಯವರು ಅಂತ ಅಲ್ಲ ಆರ್ಯನವರೇ, ಯಾವುದಕ್ಕಾದರೂ ಒಂದು ಸಮಯ ಸಂದರ್ಭ ಅಂತ ಇರಬೇಕಲ್ವಾ ಅಂದ್ಲು ಜಾಹ್ನವಿ. ಸಮಯ ಸಂದರ್ಭ ಅಂದರೆ ನಿನ್ನನ್ನು ಕರ್ಕೊಂಡು ಹೋಗಿ ಮನೆಯಲ್ಲಿ ನೀನು ಸೊಸೆ ಅಂತ ಹೇಳಬೇಕು. ಹಾಗೆ ಹೇಳದೇ ಇದ್ದರೆ ನೀನು ನನ್ನ ಹತ್ರ ಸೇರೋದಿಲ್ಲ ಅಂತ ಅಲ್ವಾ? ನಿಮ್ಮ ಅಣ್ಣಯ್ಯ ನನ್ನನ್ನು ಮನೆಗೆ ಬರಬೇಡ ಅಂತಾನೆ. ನಿಮ್ಮಿಬ್ಬರಿಗೂ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಜಾನು? ನಿನ್ನ ಜೊತೆ ಸುಖಪಟ್ಟು ನಿನ್ನನ್ನು ಬಿಟ್ಟು ನಾನು ಬೇರೆ ಯಾರನ್ನೋ ಮದುವೆ ಆಗ್ತೀನಿ ಅನ್ನೋ ಭಯ ತಾನೇ ನಿಮ್ಮಿಬ್ಬರದು. ನೀವು ನನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ ಜಾನು. ನಾನು ಯಾಕೆ ಇನ್ನೂ ಮನೆಯಲ್ಲಿ ಹೇಳಿಲ್ಲ ಅನ್ನೋದು ನಿಮಗೆ ತಿಳಿಯೋದು ಅನ್ನುತ್ತಾ ಕೆಳಗಿಳಿದು ಕಾರಿನ ಡೋರ್ನ ತೆಗೆದನು ಆರ್ಯನ್. ಆರ್ಯನ್ ಹೇಳ್ತಾ ಇದ್ದಂತೆ ಜಾಹ್ನವಿ ಕೂಡ ಎದ್ದು ಸೀರೆಯನ್ನು ಸರಿಪಡಿಸ್ಕೊಂಡು ಅವನ ಹತ್ರ ಬಂದು, ಸಾರಿ ಆರ್ಯನ್ ಅವರೇ, ನೀವು ಏನು ಹೇಳಿದರೂ ಕೇಳೋದಿಲ್ಲ ಅಂತ ಹಾಗೆ ಹೇಳಿದೆ ಅಷ್ಟೇ, ಬೇರೆ ಉದ್ದೇಶದಿಂದ ಅಲ್ಲ ಅಂದ್ಲು. ಆದರೂ ಆರ್ಯನ್ ಕೋಪ ತಣ್ಣಗಾಗಲಿಲ್ಲ. ಹಾಗೆ ಅಂದಮೇಲೆ ಬೇರೆ ಉದ್ದೇಶ ಇಲ್ಲ ಅಂದರೆ ಏನರ್ಥ ಜಾಹ್ನವಿ? ನಿನ್ನ ಮನಸ್ಸಿನಲ್ಲಿ ಏನೂ ಇಲ್ಲದೆ ಹಾಗೆ ಅಂದ್ಯಾ? ನೀನು ಹೀಗೆ ಏನಾದರೂ ಒಂದು ಅಂತೀಯ ಅಂತಲೇ ನಿನಗೆ ದೂರ ಇರಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ಆದರೆ ಅದು ಏನೋ ನನಗೆ ತಿಳಿಯೋದು. ನಿನ್ನನ್ನು ನೋಡಿದ ತಕ್ಷಣ ನಿನ್ನನ್ನು ಅಪ್ಕೊಳ್ಬೇಕು ಅನ್ನಿಸುತ್ತೆ. ಹಾಗೆ ಅಪ್ಕೊಂಡಾಗ ನನ್ನ ಮನಸ್ಸಿಗೆ ನೋವೆಲ್ಲ ಹೋಗಿ ಪ್ರಶಾಂತವಾಗುತ್ತೆ. ನಿನ್ನ ಜೊತೆ ಸಮಯ ಕಳೆದರೆ ನನ್ನ ಮನಸ್ಸಿಗೆ ಹಿತ ಅನಿಸ್ತಾ ಇದೆ. ಆ ಹಿತ ಇನ್ನೂ ಬೇಕು ಅಂತ ಮುಂದೆ ಹೋಗ್ತೇನೆ ಹೊರತು ಕಾಮದಿಂದ ಅಲ್ಲ ಜಾನು ಅಂತ ತನ್ನ ನೋವನ್ನು ಹೇಳಿದನು ಆರ್ಯ. ಆರ್ಯನ ನೋವು ನೋಡಿ ಜಾಹ್ನವಿ ಅವನನ್ನು ಅಪ್ಕೊಂಡು ಸಾರಿ ಸಾರಿ ಅಂತ ಇದ್ದರೆ ಅವನು ಏಯ್ ಜಾಹ್ನವಿ ಸಾಕು ಬಿಡು ಅಂದನು. ನಿಮ್ಮನ್ನು ನೋವಿಸಬೇಕು ಅನ್ನೋ ಉದ್ದೇಶ ನನಗಿಲ್ಲ ಆರ್ಯನವರೇ. ನಮಗೆ ಯಾವುದೇ ಕೆಟ್ಟ ಹೆಸರು ಬರಬಾರ್ದು ಅಂತ ಹಾಗೆ ಹೇಳಿದೆ. ಅಣ್ಣಯ್ಯನಿಗೆ ಮತ್ತು ನಿಮ್ಮ ನಡುವೆ ಮನಸ್ತಾಪ ಬರಬಾರ್ದು ಅಂದ್ಲು ಜಾನು. ಮನೋಜ್ಗೆ ಮತ್ತು ನನಗೆ ಯಾಕೆ ಗಲಾಟೆ ಬರುತ್ತೆ ಜಾನು? ಒಂದು ವೇಳೆ ಅವನು ಏನಾದರೂ ಅಂದರೂ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಬಿಡು. ಆದರೂ ನಿಮ್ಮ ಅಣ್ಣ ಹಾಗೆಲ್ಲ ಅನ್ನುವವನಲ್ಲ. ನನ್ನ ಮೇಲೆ ಅವನಿಗೂ ಕೂಡ ನಂಬಿಕೆ ಇದೆ ಅಂದನು ಆರ್ಯನ್. ಮತ್ತು ಆ ನಂಬಿಕೆ ನಾವು ಉಳಿಸ್ಕೊಳ್ಬೇಕಲ್ವೇ ಆರ್ಯನ್ ಅವರೇ ಅಂದ್ಲು ಜಾಹ್ನವಿ. ಜಾಹ್ನವಿಯ ಈ ಮಾತು ಕೇಳಿ ಆರ್ಯನ್ಗೆ ಅವಳ ಮೇಲೆ ಮತ್ತೆ ಇನ್ನಷ್ಟು ಪ್ರೀತಿ ಹೆಚ್ಚಾಯಿತು. ಅವಳ ಹಣೆಗೆ ಮುತ್ತಿಟ್ಟು ಸರಿ ಸಾರಿ ಬಾ ಹೋಗೋಣ ಅಂತ ಕಾರ್ನ ಹತ್ತಿದ್ರು ಇಬ್ಬರು ಕೂಡ. ಅವರು ಹಾಗೆ ಕಾರ್ ಹತ್ತುತ್ತಾ ಇದ್ದಂತೆ ಇತ್ತ ಮನೋಜ್ ಕಡೆಯಿಂದ ಆರ್ಯನಿಗೆ ಕಾಲ್ ಬಂದಿತ್ತು. ಆರ್ಯನ್ ಫೋನ್ ಎತ್ತಿ, ನಿನ್ನ ತಂಗಿಯನ್ನು ನಾನೇನು ಮಾಡ್ತಾ ಇಲ್ಲ ಬಿಡಪ್ಪ, ಬರ್ತಾ ಇದ್ದೀನಿ ಅಂತ ಫೋನ್ನ ಇಟ್ಟನು. ಅದ್ಯಾಕೆ ಹಾಗಂದ್ರಿ? ಅಣ್ಣ ಏನಾದರೂ ಅಂದ್ಕೊಳ್ಳೋದಿಲ್ವಾ ಅಂತ ಅಂದ್ಲು ಜಾಹ್ನವಿ. ಅವನ ಬಗ್ಗೆ ನನಗೆ ಗೊತ್ತು ಬಿಡು, ಅವನೇನು ಅಂದ್ಕೊಳ್ಳಲ್ಲ ಎನ್ನುತ್ತಾ ಕಾರ್ನ ಸ್ಟಾರ್ಟ್ ಮಾಡಿದನು ಆರ್ಯ. ಇತ್ತ ಶರ್ಮಿಳಾ ಆರ್ಯನ್ ತನ್ನ ಮಾತು ಕೇಳದೆ ತನ್ನ ಕೈ ಮೀರಿ ಹೋಗ್ತಾ ಇದ್ದಾನೆ ಅಂತ ಕೋಪದಿಂದ ಅಂದ್ಕೊಳ್ತಾ, ಈ ಪ್ರತಾಪ್ ವರ್ಮ ಕುಡಿದು ಅಲೆಯೋದನ್ನು ಬಿಟ್ಟರೆ ಬೇರೆ ಏನೂ ಮಾಡ್ತಾ ಇಲ್ಲ ಅಂತ ಗೊಣಗಿಕೊಂಡ್ಳು. ಆರ್ಯನ್ ಮದುವೆ ವಿಷಯದ ಬಗ್ಗೆ ಅವನ ಹತ್ರ ಮಾತನಾಡಿ ಒಪ್ಪಿಸು ಅಂದರೆ ಅದನ್ನೇನು ತಲೆಗೆ ಹಾಕೊಳ್ಳಲ್ಲ. ಮನೆಯಲ್ಲಿ ನಾನು ಸಾಲದೆಂಬಂತೆ ಹೊರಗಡೆ ಯಾರ ಜೊತೆಗೋ ಹಂದಿಯ ತರಹ ಹೊರಲಾಡಿ ಯಾವಾಗಲೂ ಮನೆಗೆ ಬರ್ತಾನೆ ಅಂತ ಬೈತಾ ಇದ್ದಾಗ ಪ್ರತಾಪ್ ವರ್ಮ ಕೋಟನ್ನು ಹೆಗಲ ಮೇಲೆ ಹಾಕ್ಕೊಂಡು ಹಾಗೆ ತೂರಾಡ್ತಾ ಬಂದು ಶರ್ಮಿಳಾಳನ್ನು ನೋಡಿ
ಅರೆ ಶರ್ಮಿಳಾ, ನೀನು ಇನ್ನೂ ಮಲಗಿಲ್ವಾ ಅನ್ನುತ್ತಾ ಬೆಡ್ ಮೇಲೆ ಕೋಟು ಎಸೆದು ಅವಳ ಹತ್ರ ಬಂದು ಮುತ್ತು ಕೊಡಲು ಹೋದನು. ಆದರೆ ಶರ್ಮಿಳಾ ಕೋಪದಿಂದ ಅವನ ಕೆನ್ನೆಗೆ ಒಂದು ಬಾರಿಸಿ ಬೆಡ್ ಮೇಲೆ ಹತ್ತಿ ಪ್ರತಾಪ್ ವರ್ಮನ ಗಂಟಲನ್ನು ಹಿಡ್ಕೊಂಡ್ಳು. ನಿನಗೆ ಕುಡಿಯೋದು ಯಾರೋ ಒಬ್ಬಳ ಜೊತೆ ಮಲಗಿ ಬರೋದನ್ನು ಬಿಟ್ಟರೆ ಬೇರೇನೂ ಗೊತ್ತಿಲ್ಲ ಅಲ್ವಾ ಅಂತ ಕೋಪದಿಂದ ಕೂಗ್ತಾ ಇದ್ದಾಳೆ. ಅವಳನ್ನು ನೋಡಿ ಮೊದಲು ಕೈ ತೆಗಿ ಅಂದನು ಪ್ರತಾಪ್. ಶರ್ಮಿಳಾ ಕೋಪದಿಂದ ಕೈ ತೆಗೆದು ಕುಳಿದ್ಲು. ಯಾಕೆ ಶರ್ಮಿಳಾ, ಎಷ್ಟೊಂದು ಕೋಪದಲ್ಲಿ ಇದೆಯಾ ಅಂತ ಸಮಾಧಾನ ಪಡಿಸೋ ಧಾಟಿಯಲ್ಲಿ ಕೇಳಿದನು. ಏನಾಯಿತು ಅಂತ ಮೆಲ್ಲಗೆ ಕೇಳ್ತೀಯಾ? ಆ ಆರ್ಯನ್ನ ಮದುವೆಗೆ ಒಪ್ಪಿಸು ಅಂತ ನಿನಗೆ ಹೇಳಿ ಎಷ್ಟು ದಿನ ಆಯಿತು? ಏನಾದರೂ ತಲೆಗೆ ಹಾಕ್ಕೊಂಡಿದೆಯಾ? ಹೀಗೆ ಬಿಟ್ಟರೆ ಅವನು ಯಾರನ್ನೋ ಮದುವೆಯಾಗಿ ಮನೆಗೆ ಕರ್ಕೊಂಡು ಬರ್ತಾನೆ, ಆಮೇಲೆ ನಾವು ಗೋಳಾಡಬೇಕು ಅಂತ ಹೇಳಿದ್ಲು. ಅಲ್ಲಿವರೆಗೆ ಯಾಕೆ ಬಿಡ್ತೀನಿ ಶರ್ಮಿಳಾ ಅಂದನು ಪ್ರತಾಪ್. ನೀನು ಹಾಗೆಯೇ ಅಂತ ಇರು, ಅವನು ಮಾಡಬೇಕಾಗಿರೋದನ್ನು ಅವನು ಮಾಡ್ತಾನೆ ಇರ್ತಾನೆ, ಹಾಗೇನೂ ಆಗಲ್ಲ ಬಿಡು, ನೀನೇನು ಹೆದರಬೇಡ ಶರ್ಮಿಳಾ, 2 ದಿನಗಳಲ್ಲಿ ಮಾತಾಡ್ತೀನಿ ಅಂದನು ಪ್ರತಾಪ್. ಈ ದಿನ ಯಾರೋ ಒಬ್ಬ ಹುಡುಗಿ ಶಿವಾನಿ ಹತ್ರ ಬಂದಿದ್ಲಂತೆ. ಯಾರು ಅಂದರೆ ಆರ್ಯನ ಫ್ರೆಂಡ್ ತಂಗಿ ಅಂದ್ಲಂತೆ. ಅವನ ಫ್ರೆಂಡ್ ತಂಗಿ ಇವಳಿಗೆ ಹೇಗೆ ಗೊತ್ತು? ಇಂದು ಇವಳ ಹತ್ರ ಯಾಕೆ ಬಂದಳು ನನಗೆ ತಿಳಿತಾ ಇಲ್ಲ. ಆರ್ಯನ್ ಅವಳನ್ನು ಬಿಟ್ಟು ಬರ್ತೇನೆ ಅಂದರೆ ನಾನು ಬೇಡ ಅಂತ ಅಂದೆ. ನನ್ನ ಮಾತು ಕೂಡ ಕೇಳಿದೆ, ಅವಳನ್ನು ಕರ್ಕೊಂಡು ಹೋದ. ನಿಜವಾಗ್ಲೂ ಏನು ನಡೀತಾ ಇದೆ ಅಂತ ನನಗೆ ಅರ್ಥ ಆಗ್ತಿಲ್ಲ ಪ್ರತಾಪ್ ಅಂದ್ಲು ಶರ್ಮಿಳಾ. ಅವರ ಅಮ್ಮನ ವಿಷಯದಲ್ಲಿ ನಮಗೆ ಅಷ್ಟು ಸ್ಪಷ್ಟತೆ ಇತ್ತು, ನಾವು ಪಕ್ಕಾ ಪ್ಲ್ಯಾನ್ ಮಾಡಿ ಜಾರಿಗೆ ತಂದೆವು. ಆದರೆ ಇವರ ವಿಷಯದಲ್ಲಿ ನಮಗೆ ಏನೂ ಅರ್ಥ ಆಗ್ತಿಲ್ಲ ಅಂದ್ಲು ಶರ್ಮಿಳಾ. ನಾನು ಈಗಲೇ ಹೋಗಿ ಆ ಶಿವಾನಿಯನ್ನು ಕೇಳಿ ಬರ್ತೇನೆ ಎಂದು ಎದ್ದನು. ಶರ್ಮಿಳಾ ಅವನನ್ನು ಹಿಡಿದು ಕೂರಿಸಿ, ನೀನು ಯಾಕೆ ಹೋಗ್ತಿದೀಯಾ ಅಂತ ನನಗೆ ಚೆನ್ನಾಗಿ ಅರ್ಥ ಆಗ್ತಿದೆ ಅಂದ್ಲು. ಅಯ್ಯೋ ಅದೇನೂ ಇಲ್ಲ ಶರ್ಮಿಳಾ, ಕೇಳೋದಕ್ಕಷ್ಟೇ ಅಂದನು. ನೀನು ಎಲ್ಲೆಲ್ಲಿ ಅವಳ ಮೇಲೆ ಕೈ ಹಾಕಿ ಅವಳನ್ನು ಹೆದರಿಸ್ತಿದೀಯಾ ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಳ್ಬೇಡ ಅಂತ ಕೋಪದಿಂದ ಹೇಳಿದ್ಲು ಶರ್ಮಿಳಾ. ಅಯ್ಯೋ ಶರ್ಮಿಳಾ, ಯಾಕೆ? ಅವಳು ಮಗಳು ಅಲ್ವಾ ನನಗೆ? ಅವಳಲ್ಲಿ ಅವಳ ಅಮ್ಮ ಕಾಣಿಸ್ತಾಳೆ. ಶಿವಾನಿ ಅವಳ ಅಮ್ಮನ ತರಹ ತುಂಬ ಸುಂದರವಾಗಿದ್ದಾಳೆ. ಅವಳನ್ನು ನೋಡಿದ ಕೂಡಲೇ ನನಗೆ ಅರುಂಧತಿಯೇ ನೆನಪಿಗೆ ಬರ್ತಾಳೆ ಅಂತ ವಿಕಾರವಾಗಿ ನಕ್ಕನು. ನೀನು ಇನ್ನೂ ಆ ಅರುಂಧತಿಯನ್ನು ಮರ್ತಿಲ್ಲ ಅಲ್ವಾ ಅಂತ ಕೋಪದಿಂದ ಕೇಳಿದ್ದು ಶರ್ಮಿಳಾ. ಅಯ್ಯೋ ನಾನು ಯಾವಾಗಲೂ ಮರೆತುಬಿಟ್ಟೆ, ಆದರೆ ಶಿವಾನಿಯನ್ನು ನೋಡಿದರೆ ಸಾಕು ಆ ನೆನಪು ಬಂದು ಮನಸ್ಸೇನೇನೋ ಆಗಿಬಿಡುತ್ತೆ ಅಂದ. ಅಂದರೆ ಅವಳ ಜೊತೆ ಕಳೆದ ಸಮಯ ನೆನಪಿಗೆ ಬಂತಾ ಅಂತ ಕಣ್ಣು ಕೆಂಪು ಮಾಡಿ ಕೇಳಿದ್ಲು. ಅಬ್ಬಾ, ನೀನು ಹಾಗೆ ಕೋಪದಿಂದ ನೋಡಬೇಡವೇ ಶರ್ಮಿಳಾ, ಅದೆಲ್ಲೋ ಅಪರೂಪಕ್ಕೆ ಅಷ್ಟೇ, ನಾನೇನು ಮಾಡಲ್ಲ ಬಿಡು ಅಂದನು. ನಿನಗೆ ಹೆಣ್ಮಕ್ಳು ಹುಚ್ಚು ಇದೆ ಅಂತ ಗೊತ್ತಿದ್ರೂ ನಿನ್ನನ್ನು ಪ್ರೀತಿಸಿ ಮದುವೆಯಾದೆ ನೋಡು, ನನ್ನನ್ನೇ ಅನ್ಬೇಕು ನಾನು. ಶರ್ಮಿಳಾಳನ್ನು ಬೆಡ್ ಮೇಲೆ ದೂಡಿ ನನಗೆ ಎಷ್ಟೇ ಹುಚ್ಚಿದ್ರೂ ನಿನ್ನ ನಂತರವೇ ಶರ್ಮಿಳಾ, ನನಗೆ ನೀನಂದರೆ ಹುಚ್ಚು. ಅದಕ್ಕೆ ಅಲ್ವಾ ನೀನು ಏನು ಹೇಳಿದ್ರು ನಾನು ಮಾಡಿದೆ. ನನಗೆ ಗೊತ್ತು ಬಿಡು ಪ್ರತಾಪ್, ಹಾಗಂದ್ರೆ ಸರಿ. ಈಗ ಮುದಿ ವಯಸ್ಸಾದ ಮೇಲೂ ನಿನಗೆ ಇನ್ನೂ ಈ ಹುಚ್ಚು ಕಡಿಮೆ ಆಗಿಲ್ವಾ? ನಿನ್ನ ಪಿ ಎಗಳನ್ನು ತಿಂಗಳಿಗೊಬ್ಬರಂತೆ ಬದಲಾಯಿಸ್ತಾ ಇದೆಯಾ ಅಂತ ಕೇಳಿದೆ. ಹೌದಾ? ಅವರನ್ನು ಎಷ್ಟು ಟಾರ್ಚರ್ ಮಾಡ್ತಾ ಇದೆಯೋ ಏನೋ ಅಂದ್ಲು ಶರ್ಮಿಳಾ. ನಿನ್ನವರೆಗೂ ಈ ವಿಷಯ ಬಂತಾ? ನಾನೇನು ಮಾಡ್ತಾ ಇಲ್ಲ ಶರ್ಮಿಳಾ, ಅವರೇ ನಾನು ಮುದಿಯನೋ ಅಲ್ವೋ ಅಂತ ಟೆಸ್ಟ್ ಮಾಡ್ತಾ ಇದ್ದಾರೆ ಅಂತ ವಿಕಾರವಾಗಿ ನಕ್ಕು. ನೀನು ಮುದುಕ ಅಂತಿದೀಯ ಅಲ್ವಾ, ನೀನು ಕೂಡ ಟೆಸ್ಟ್ ಮಾಡು, ಅಥವಾ ನಾನು ಮುದುಕನೋ ಹೌದೋ ಅಲ್ವೋ ಅಂತ ಸಾಬೀತುಪಡಿಸ್ಬೇಕಾ ಅಂದನು ನಾಚಿಕೆ ಇಲ್ಲದೆ. ನನಗೆ ಅಷ್ಟು ತಾಳ್ಮೆ ಇಲ್ಲ, ಹೋಗಿ ಮಲಗು ಅಂದ್ಲು. ಮಲಗಬೇಕಾ? ಅದಕ್ಕೆ ಸಾಧ್ಯನೇ ಇಲ್ಲ ಅನ್ನುತ್ತಾ ಶರ್ಮಿಳಾಳನ್ನು ಬೆಡ್ ಮೇಲೆ ದುಡಿದನು ಪ್ರತಾಪ್. ಇತ್ತ ಔಟ್ ಹೌಸ್ನಲ್ಲಿ ಫೋಟೋದಲ್ಲಿರುವ ಅರುಂಧತಿ ಕೋಪದಿಂದ, ಮದ ಪಿಶಾಚಿ, ನಿನಗೆ ದಿನಗಳು ಹತ್ತಿರ ಬಂದಿವೆ ಕಣೋ, ಮರ್ಯಾದೆ ಇಲ್ಲದವನು ನೀನು, ಆದಮ, ನೀಚ, ದುಷ್ಟ, ದುರುಳ ನೀನು. ಎಷ್ಟು ಜನ ಹೆಣ್ಮಕ್ಳ ಶಾಪ ಹಾಕಿಸ್ಕೊಳ್ತಿದೆಯೋ ಏನೋ, ನಿನಗೆ ಸಾವೇನು ಅಷ್ಟು ಸುಲಭವಾಗಿ ಬರಲ್ಲ ಕಣೋ. ನನ್ನ ಮಗಳನ್ನು ಎಷ್ಟು ರೀತಿಯಲ್ಲಿ ಹಿಂಸಿಸ್ತಾ ಇದೆಯಾ. ಈ ಔಟ್ ಹೌಸ್ನಲ್ಲಿ ನಾನು ಬಂದಿಯಾಗದೆ ಹೋಗಿದ್ರೆ ನನ್ನ ಕೈಯಲ್ಲೇ ನಾಯಿಯ ಸಾವನ್ನು ಸಾಯ್ತಾ ಇದ್ದೆ ನೀನು ಅಂತ ಕೋಪದಿಂದ ಬೈಯುತ್ತಾ, ಜಾಹ್ನವಿ, ನೀನು ಬೇಗ ಬಂದು ನಿಮ್ಮ ಅತ್ತೆಯನ್ನು ಈ ಬಂಧನದಿಂದ ಬಿಡಿಸಮ್ಮ
ಅಂತ ಸಂಕಟದಿಂದ ಅಂದ್ಕೊಂಡ್ಳು. ಶಿವಾನಿಯನ್ನು ನೆನೆಸ್ಕೊಂಡು ಕೂಡಲೇ ಪ್ರತಾಪ್ನನ್ನು ಕೊಲ್ಲಬೇಕು ಅನ್ನಿಸುವಷ್ಟು ಕೋಪ ಬಂತು. ಪ್ರತಾಪ್ 2 ದಿನಗಳಲ್ಲಿ ಆರ್ಯನ್ ಮದುವೆ ಬಗ್ಗೆ ಕೇಳ್ತೇನೆ ಅಂದಿದ್ರು. ಅವನು ಕೆಲಸದ ಮೇಲೆ ಊರಿಗೆ ಹೋಗಬೇಕಾಗಿ ಬಂತು. ಶರ್ಮಿಳಾ ಇಬ್ಬರಿಗೂ ಮದುವೆ ಮಾಡಿ ಆಸ್ತಿ ಪೂರ್ತಿ ತಮ್ಮ ಹೆಸರಿಗೆ ಬದಲಾಯಿಸ್ಕೊಂಡು ಆರ್ಯನನ್ನು ಮನೆಯಿಂದ ಹೊರಗೆ ಹಾಕಬೇಕು ಅಂತ ಎಷ್ಟೇ ಆತುರದಿಂದ ಕಾಯ್ತಾ ಇದ್ಲೋ ಅಷ್ಟೇ ಆ ವಿಷಯಗಳು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ವು. ಜಾಹ್ನವಿ ಮನೆ ಹತ್ರ ಬಂದು ಅವನಿ ಸ್ಕೂಟರ್ ನಿಲ್ಲಿಸಿ ಒಳಗಡೆ ಬಂದು ಸೋಫಾದ ಮೇಲೆ ಕುಳಿದ್ಲು. ಜಾಹ್ನವಿ ಹೊರಗಡೆ ಬಂದು, ಅವನಿ ನೀನು ಯಾವಾಗ ಬಂದೆ? ಯಾವಾಗಲೂ ಬಿರುಗಾಳಿ ಅಂತ ಬರ್ತಾಯಿದೆ, ಇವತ್ತೇನು ಇಷ್ಟು ಸೈಲೆಂಟಾಗಿ ಬಂದಿದೀಯಾ, ಏನಾಯ್ತೆ ಅಂತ ಕೇಳಿದ್ಲು. ನಾನು ಕೆಲಸಕ್ಕೆ ರಾಜೀನಾಮೆ ಕೊಟ್ಟೆ ಕಣೆ ಅಂತ ಬೇಸರದಿಂದ ಹೇಳಿದ್ಲು. ಕೆಲಸಕ್ಕೆ ರಾಜೀನಾಮೆ ಕೊಟ್ಟಿಯಾ? ಯಾಕೆ, ಏನಾಯಿತು? ನಿನಗೆ ಆ ಕೆಲಸ ಬಹಳ ಮುಖ್ಯವಾಗಿತ್ತು ಅಲ್ವೇನೆ? ಮುಖ್ಯ ಅಂತ ಆ ಕಳ್ಳನ ಮಗ ಏನು ಮಾಡಿದ್ರು ಸಹಿಸ್ಕೊಳ್ಬೇಕಾ ಅಂತ ಕೋಪದಿಂದ ಅಂದ್ಲು. ಅವನಿ ಏನಾಯಿತು? ಆಫೀಸ್ನಲ್ಲಿ ಯಾರಾದರೂ ನಿನ್ನನ್ನು ಏನಾದರೂ ಅಂದ್ರಾ? ಅದೂ ಅಲ್ಲದೆ ಹಾಗೆ ಅಂದರೆ ನೀನು ಸುಮ್ಮನೆ ಇರಲ್ವಲ್ಲ. ನೀನು ಹೆದರಿ ರಾಜೀನಾಮೆ ಕೊಡುವುದು ಅಂದರೆ ಏನು? ಸಹೋದ್ಯೋಗಿಗಳು ಅಂದರೆ ಕೊಲೀಗ್ಸ್ ಅಂದರೆ ಚೆನ್ನಾಗಿ ಬೈತಿದ್ದೆ ಜಾಹ್ನವಿ, ಆದರೆ ಸಹೋದ್ಯೋಗಿಗಳು ಅಲ್ಲದೆ ಇನ್ಯಾರಿದ್ದಾರೆ? ನನ್ನ ಬಾಸ್ ಕಣೆ, ಆ ಮೋದಿ ನನ್ನ ಮಗ, ಆ ಮೋದಿ ನರಿ. ಅವನಿಗೆ ಹೆಣ್ಮಕ್ಳು ಹುಚ್ಚು ತುಂಬಾ ಇದೆ. ತನ್ನ ಎಗಳನ್ನು ರೂಮ್ಗೆ ಕರೆದು ಟಾರ್ಚರ್ ಮಾಡ್ತಾಯಿದ್ದ. ಆದರೆ ಈಗ ಅವನ ಕಣ್ಣು ನನ್ನ ಮೇಲೆ ಬಿದ್ದಿದೆ ಅಂತ ನೋವಿನಿಂದ ಹೇಳ್ಕೊಂಡ್ಳು ಅವನಿ ಎಂದು ಜಾಹ್ನವಿ ಅವಳ ಭುಜದ ಮೇಲೆ ಕೈ ಹಾಕಿ ಸಮಾಧಾನ ಮಾಡ್ಕೊ. ಅಸಲು ಯಾರವನು? ಕೆಲಸ ಕೊಟ್ಟರೆ ಏನು ಮಾಡಿದರೂ ಸಹಿಸ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ದಾನ ಅವನು ಅಂತ ಕೋಪದಿಂದ ಅಂದ್ಲು. ಬಿಟ್ಟು ಬಿಡೆ ಜಾಹ್ನವಿ, ನಾನು ಆ ಕೆಲಸನೇ ಬಿಟ್ಟು ಬಂದಿದ್ದೀನಿ ಅಲ್ವಾ ಅಂದ್ಲು ಅವನಿ. ಈಗ ನೀನು ಕೆಲಸ ಬಿಟ್ಟರೆ ನಿನ್ನ ಮನೆಯವರಿಗೆ ಹಣ ಹೇಗೆ ಕಳಿಸ್ಕೊಡ್ತೀಯಾ? ನಿಮ್ಮ ಅಮ್ಮನ ಹಾಸ್ಪಿಟಲ್ ಖರ್ಚಿಗೆ ಹಣ ಬೇಕಲ್ವೇನೆ ಅವನಿ? ಬೇರೆ ಕಂಪನಿಗೆ ಅರ್ಜಿ ಹಾಕಿದ್ದೀನಿ ಕಣೆ, ನೋಡಬೇಕು. ಸರಿ ಬಿಡು, ನಿನಗೆ ಕೆಲಸ ಸಿಗೋವರೆಗೂ ನಾನೇ ಹಣ ಕೊಡ್ತೀನಿ. ಈಗ ನೀನು ಮನೆಗೆ ಹೋಗು ಅಂದ್ಲು. ಬೇಡ ಜಾಹ್ನವಿ, ನೀನು ಈಗಾಗಲೇ ತುಂಬಾ ಸಹಾಯ ಮಾಡಿದೀಯ. ಈಗ ಏನಾಯಿತು? ನೀನು ನನ್ನ ಗೆಳತಿ ಅಲ್ವಾ ಅವನಿ? ಗೆಳತಿ ಕಷ್ಟದಲ್ಲಿ ಇದ್ದಾಗ ನಾನು ಸುಮ್ಮನೆ ಇರ್ತೇನಾ ಹೇಳು? ನಿನಗೆ ಎಷ್ಟು ಬೇಕು ಅಂತ ಕೇಳು, ನಾನು ಕೊಡ್ತೀನಿ ಅಂದ್ಲು ಜಾಹ್ನವಿ. ಈ ಕತೆ ಮುಂದುವರಿಯುವುದು. ಇವಳು ಹೇಳ್ತಾ ಇರೋದು ಅದೇ ಮುದಿ ಪ್ರತಾಪ್ ವರ್ಮನ ಏನು ಅಂತ ಮುಂದಿನ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು. ದಯವಿಟ್ಟು ಕತೆ ನೋಡ್ತಾ ಇರೋರು ಕತೆಗೆ ಲೈಕ್ ಕೊಡೋದನ್ನು ಮರಿಬೇಡಿ.